ನಮಸ್ತೆ. ನಮಿಸ್ ಆಫೀಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ಅಡುಗೆ ಮಾಡೋದು ಬಿಟ್ಟು ತಳ ಹತ್ತಿರುವಂಥ ಪಾತ್ರೆನ ತೋರಿಸ್ತಿದ್ದೀರಿ ಅಂತ ಅಂದ್ಕೊಂಡಿದ್ರ? ಖಂಡಿತವಾಗಿಯೂ ಅಡುಗೆ ಮಾಡುವಾಗ ಇಂಥ ತಪ್ಪುಗಳು ಖಂಡಿತವಾಗಿಯೂ ಆಗುತ್ತೆ. ಈ ರೀತಿ ತುಂಬಾ ಗಟ್ಟಿಯಾಗಿ ತಳ ಹತ್ತಿರುವಂತಹ ಅಂದರೆ ತೆಗಿಲಿಕ್ಕೆ ಸ್ಕ್ರಬ್ಬರ್ನಲ್ಲಿ ಉಜ್ಜಿದ್ರೂ ಸಹ ಹೋಗದೇ ಇರುವಂಥದ್ದು, ನೀರು ಹಾಕಿ ನೆನೆಸಿದ್ರೂ ಸಹ ಇದು ಹೋಗದೇ ಇರುವಂತಹ, ಈ ರೀತಿ ಗಟ್ಟಿಯಾಗಿ ಅಂಟ್ಕೊಂಡಿರುವಂತಹ ಕಲೆನ ತುಂಬಾ ಈಸಿಯಾಗಿ ಹೇಗೆ ತೆಗೆಯೋದು ಅಂತ ನಿಮ್ಮ ಎದುರಿಗೆ ಈಗ ತೋರಿಸ್ತೀನಿ ನಾನು. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ನಿಮಗೇನೆ ಗೊತ್ತಾಗುತ್ತೆ ಇದು ಯಾವ ರೀತಿ ಮಾಡೋದು ಅಂತ. ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅನ್ನೋ ಹಾಗೆ ಇದು ಬೆಂಕಿಯಿಂದನೇ ಆಗಿರುವಂಥದ್ದು. ಇದು ಬೆಂಕಿಯಿಂದನೇ ಸರಿ ಮಾಡೋಣ. ಇದನ್ನು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಈ ತಳ ಹತ್ತಿರುವಂತಹ ಪಾತ್ರೆನ ಇಟ್ಕೊಂಡು ಅದು ಫುಲ್ ಬಿಸಿಯಾದ ನಂತರ ಒಂದು ಚಾಕುವಿನಿಂದ ಅದನ್ನು ಈಸಿಯಾಗಿ ತೆಗಿಬೋದು. ಈ ಮೆಥಡು ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಸ್ಕ್ರಬ್ಬರಲ್ಲಿ ಎಷ್ಟು ಉಜ್ಜಿದ್ರೂ ಸಹ ಹೋಗದೇ ಇರುವಂಥದ್ದು, ನೀರು ಹಾಕಿ 2-3 ದಿನಗಳ ಕಾಲ ನೆನೆಸಿಟ್ರೂ ಸಹ ಈ ಥರ ಪಾತ್ರೆ ತಳ ಹತ್ತಿರೋದು ಹೋಗಿರಲ್ಲ. ಆ ಥರದ್ದನ್ನು ಈಸಿಯಾಗಿ ಈ ರೀತಿ ಪಾತ್ರೆ ಬಿಸಿ ಮಾಡಿಕೊಂಡು ಇದನ್ನು ತೆಗಿಬೋದು. ನಾನು ಸಹ ಇದನ್ನು ಪಾಯಸ ಮಾಡಿ ತಳ ಹತ್ತಿರುವಂಥದ್ದು. ಸ್ವೀಟು ಅಥವಾ ಏನಾದರೂ ಗೊಜ್ಜು ಪಲ್ಯ ಏನು ಮಾಡಿದಾಗೂ ಸಹ ಇಂಥ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದಾಗ ಖಂಡಿತವಾಗಿಯೂ ತಳ ಹತ್ತುತ್ತೆ, ನಾವು ಎಷ್ಟೇ ಎಚ್ಚರಿಕೆ ವಹಿಸಿದರೂ ಸಹ. ಆದರೆ ಕೆಲವು ಸರ್ತಿ ತಳ ಹತ್ತಿರೋದು ಬೇಗನೆ ತೆಗಿಲಿಕ್ಕೆ ಬರುತ್ತೆ. ಇಂತಹ ತುಂಬಾ ಗಟ್ಟಿಯಾಗಿ ಕುತ್ತಿರುವಂಥದ್ದು ಬರೋದು ತುಂಬಾ ಕಷ್ಟ ನಾವು ತಿಕ್ಕಿದಾಗ. ಅದನ್ನು ಈಗ ಈಸಿಯಾಗಿ ಈ ರೀತಿ ಪಾತ್ರೆನ ಬಿಸಿ ಮಾಡಿಕೊಂಡು ಚಾಕುವಿನಿಂದ ತೆಗೆದ್ರೆ ಖಂಡಿತವಾಗಿಯೂ ಕ್ಲೀನಾಗಿ ಬರುತ್ತೆ. ಈ ಮೆಥಡನ್ನು ನೀವು ಸಹ ಅನುಸರಿಸಿ. ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಅವರೆಲ್ಲರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಅವರು ಸಹ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಈಗ ಆ ಪಾತ್ರೆ ತುಂಬ ಬಿಸಿ ಆಗಿರೋದ್ರಿಂದ ಹಿಡ್ಕೊಳ್ಳಿಕ್ಕೆ ಕಷ್ಟ ಆಯಿತು ಅಂತ ನಾನು ಬದಿಗಿಟ್ಟಿದ್ದೀನಿ. ಈಗ ಈ ಪಾತ್ರೆಯ ತಳ ಹತ್ತಿರೋದನ್ನು ತೆಗಿತಿದ್ದೀನಿ ನೋಡಿ. ಇದು ಸಹ ಬೇಗನೆ ತೆಗಿಲಿಕ್ಕೆ ಬರುತ್ತೆ ಈ ರೀತಿ ಪಾತ್ರೆನ ಬಿಸಿ ಮಾಡಿಕೊಂಡಾಗ. ನೀವೇ ನೋಡ್ತಿದ್ದೀರಿ ನೋಡಿ. ಈ ಥರ ಹಲವಾರು ಅಡುಗೆ ಮನೆಯಲ್ಲಿ ಕೆಲವು ಟಿಪ್ಸ್ಗಳನ್ನು, ಅಂದರೆ ಅಡುಗೆ ಮನೆಯಲ್ಲಿ ಕೆಲವು ಅನುಸರಿಸಬೇಕಾಗಿರುವಂಥ ಟಿಪ್ಸ್ಗಳು, ಹಾಗೆ ಅನುಸರಿಸಬೇಕಾದಂಥ ಎಚ್ಚರಿಕೆಗಳ ಬಗ್ಗೆನೂ ಸಹ ನಾನು ವಿಡಿಯೋಗಳನ್ನು ಮಾಡ್ತೀನಿ. ಈ ಹಿಂದೆ ಕೂಡ ವಿಡಿಯೋನ ಮಾಡಿದ್ದೆ ಒಂದು. ಅದೇ ರೀತಿ ನಾವು ಅಡುಗೆ ಮನೆಯಲ್ಲಿ ನಮಗೆ ಕೆಲವು ಟಿಪ್ಸ್ಗಳು ಬೇಕಾಗಿರುತ್ತೆ. ಅಂತಹ ಟಿಪ್ಸ್ಗಳನ್ನು ನಾನು ಆದಷ್ಟು ಇನ್ಮೇಲೂ ಸಹ ಅದರ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ ನೋಡಿ. ಒಂದು ಬಟ್ಟೆಯಲ್ಲಿ ಇದನ್ನು ತೆಕ್ಕೊಂಡಿದ್ದೀನಿ ನೋಡಿ, ಎಷ್ಟು ಕ್ಲೀನಾಗಿ ಕಪ್ಪು ಹಿಡ್ದಿರೋ ಅಂಥದ್ದೆಲ್ಲ ಪುಡಿ ಹೋಗಿದೆ. ಹಾಗೆ ಈಗ ಆ ಪಾತ್ರೆನೂ ಸಹ ಇದೇ ರೀತಿ ಪುನಃ ಬಿಸಿ ಮಾಡಿಕೊಂಡು ಅದನ್ನು ತೆಕ್ಕೊಳ್ಳೋಣ. ಯಾರು ಸಹ ನನ್ನ ಚಾನಲ್ಲಿಗೆ ಕನೆಕ್ಟ್ ಆಗದೆ ಈ ವಿಡಿಯೋನ ನೋಡ್ತಿದ್ದೀರಿ, ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತುಂಬ ಒಳ್ಳೊಳ್ಳೆ ರೆಸಿಪಿಗಳ ವಿಡಿಯೋನ ಹಾಕಿದ್ದೀನಿ, ಹಾಗೆ ಗಾರ್ಡನಿಂಗ್ ವಿಡಿಯೋ ಸಹ ಹಾಕಿದ್ದೀನಿ. ಅದೆಲ್ಲವೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನೆಲ್ಲ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ. ಈ ರೀತಿ ಬಿಸಿಯಾದ ತಕ್ಷಣ ಅದು ಆರಾಮಾಗಿ ತೆಗಿಲಿಕ್ಕೆ ಬರುತ್ತೆ. ಸ್ವಲ್ಪ ಪ್ರೆಷರ್ ಹಾಕಿ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ.
ನೋಡಿ ಇದು ಸಹ ಎಷ್ಟೊಂದು ಪುಡಿ ಬಂದಿದೆ ನೋಡಿ. ಈಗ ಇದನ್ನು ವಾಶ್ ಮಾಡ್ಕೊಳ್ಳೋಣ. ನೀವು ಯಾವ ಪಾತ್ರೆ ತೊಳೆಯುವಂಥ ಸೋಪನ್ನು ಯೂಸ್ ಮಾಡ್ತೀರೋ ಅದನ್ನು ಸ್ಕ್ರಬ್ಬರಿಗೆ ಸ್ವಲ್ಪ ತಾಗಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ತಿಕ್ಕಿದರೆ ಕ್ಲೀನಾಗಿ ಸ್ವಲ್ಪ ಉಳಿದಿರುವಂತಹ ಕಲೆಗಳು ಹೋಗುತ್ತೆ. ನಾನು ನಮ್ಮ ಮನೆಯಲ್ಲಿ ವಾಶ್ ಬೇಸಿನ್ನು ಇಲ್ಲ, ಪಾತ್ರೆ ತೊಳೆಯುವಂಥ ಸಿಂಕು ಏನೂ ಇಲ್ಲ, ನಾವು ಹೊರಗಡೆನೇ ತೊಳೆಯೋದು. ಅದಕ್ಕೋಸ್ಕರ ಅಲ್ಲೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಅಡುಗೆ ಮನೆಯಲ್ಲೇ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತೊಳ್ಕೊಳ್ಳೋಣ. ನೋಡಿ, ಒಂದು ಚೂರು ಸಹ ಕಲೆ ಉಳಿದೇ ಇಲ್ಲ, ಅಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಇದೇ ರೀತಿ ಆ ಪಾತ್ರೆದು ಸಹ ವಾಶ್ ಮಾಡ್ಕೊಳ್ಳೋಣ. ಅದನ್ನು ಸಹ ನೋಡಿ, ನಿಮಗೆ ಆಶ್ಚರ್ಯ ಆಗ್ತಿದೆಯಲ್ಲ, ಎಂತಹ ಕಪ್ಪು ಹಿಡಿದಿರುವಂತಹ ಪಾತ್ರೆನ ಎಷ್ಟು ಕ್ಲೀನಾಗಿ ಮನೆಯಲ್ಲೇ ಸಹ ಇದನ್ನು ವಾಶ್ ಮಾಡ್ಕೊಳ್ಬೋದು. ಈ ರೀತಿ ಮೆಥಡ್ ಯೂಸ್ ಮಾಡಿ. ನಿಮಗೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಅಡುಗೆ ಮನೆಯ ಕೆಲವು ಟಿಪ್ಸ್ಗಳು ಹಾಗೆ ಒಳ್ಳೊಳ್ಳೆ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ. ನೀವು ಸಹ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.